ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸೊ ನಾಳೆ ಏನು ಮೆಡಿಕಲ್ ಶಾಪ್ಗಳು ಬಂದ್ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಬಸ್ ಬಂದ್ ಆಗ್ಬಿಡುತ್ತೆ ಅಂತೆಲ್ಲ ಆರಂಭದಲ್ಲಿ ಜೋರಾಗಿ ಆಯಿತು. ಅದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ನೇರವಾಗಿ ಹೈಕೋರ್ಟ್ ನೋ, ಯಾವ ಕಾರಣಕ್ಕೂ ಮುಷ್ಕರ ಮಾಡೋ ಹಾಗಿಲ್ಲ, ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಇದನ್ನ ಅಂತ ಸ್ಟ್ರಿಕ್ಟ್ ಆಗಿ ಹೇಳತ್ತು. ಬಗೆಹರಿಯುತ್ತಾ? ಟೈಮ್ ಕೊಟ್ಟಿರೋದೇ ಇವತ್ತು ಮತ್ತೆ ನಾಳೆದು. ಸೊ ಹಾಗಾಗಿ 2 ದಿನಗಳಲ್ಲಿ ಏನಾದರೂ ಬೆಳವಣಿಗೆಗಳಾಗುತ್ತಾ? ಇವತ್ತು ಸಾಧನಾ ಸಮಾವೇಶದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರು. ನಾಳೆ ಈ ವಿಚಾರದಲ್ಲಿ ಮಹತ್ವ ಪಡ್ಕೊಳ್ಳುತ್ತಾ? ಎಲ್ಲ ಪ್ರಶ್ನೆಗಳಿದೆ. ಹಾಗಿದ್ದಾಗ ಆಗಿರುವಂತಹ ಬೆಳವಣಿಗೆ ಏನು? ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾಳೆ ಬಸ್ ಬಂದ್ಗೆ ಬ್ರೇಕ್. ಬಸ್ ಬಂದ್ಗೆ ತಡೆ ಕೊಟ್ಟ ಹೈಕೋರ್ಟ್. ರಾಜ್ಯದ ಸಾರಿಗೆ ಸಂಘಟನೆಗಳಿಗೆ ಶಾಕ್. ಇಲ್ಲ ಇಲ್ಲ ಇಲ್ಲ, ನಾಳೆ ಬಸ್ ಬಂದಿಲ್ಲ. ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ದ ನೌಕರರಿಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನಾಳೆ ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ನಾಳೆ ಬಸ್ ಬಂದ್ಗೆ ಸಜ್ಜಾಗಿದ್ದ ಸಂಘಟನೆಗಳಿಗೆ ಶಾಕ್ ಕೊಟ್ಟಿದೆ. ಸಾರಿಗೆ ಸಂಘಟನೆಗಳ ಜೊತೆಗೆ ಮಾತುಕತೆ ನಡೆಸಲು ಕೋರ್ಟ್ ಸೂಚನೆ ಕೊಟ್ಟಿದೆ. ಸಾರಿಗೆ ಸಂಘಟನೆಗಳೊಂದಿಗೆ ಮಾತುಕತೆಗೆ ಸರ್ಕಾರ ತಿಳಿಸಿದೆ. ಬೆಂಗಳೂರಿನ ಲಕ್ಕಸಂದ್ರ ಮೂಲದ ಮನೆ ಕೆಲಸದಾಕೆ ವೇದಾವತಿ, ಸದ್ಗುಂಟ್ಯಪಾಳ್ಯ ನಿವಾಸಿ ಶ್ರೀಧರ್ ಅನ್ನೋರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕೊಂಡಿದ್ರು. ಈ ಅರ್ಜಿಯನ್ನ ಹೈಕೋರ್ಟ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್, ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಪೀಠ ವಿಚಾರಣೆ ನಡೆಸಿತು. ಮೊದಲಿಗೆ ಸಾಮಾನ್ಯ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ವಿಕ್ರಮ್ ಹುಲಿಗೋಳ ಹಾಜರಾಗಿದ್ದನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಈ ವೇಳೆ ವಾದ ಮಂಡಿಸಿದ ಅರ್ಜಿದಾರ ಪರ ವಕೀಲರು ಮುಷ್ಕರದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗಲಿದೆ, ಜೊತೆಗೆ SSLC ಪರೀಕ್ಷೆ ಇದೆ, ಪದೇ ಪದೇ ಮುಷ್ಕರ ಅಂತಿದ್ದಾರೆ, ಹಾಗಾಗಿ ಮುಷ್ಕರಕ್ಕೆ ಅವಕಾಶ ಕೊಡಬಾರ್ದು ಅಂತ ವಾದಿಸಿದ್ರು. ನಾಳೆಯಿಂದ ನಡಿಬೇಕಿದ್ದಂತ ಸಾರಿಗೆ ನೌಕರರ ಮುಷ್ಕರಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇರುವಾಗಲೇ ಹೈಕೋರ್ಟ್ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿರುವಂಥದ್ದು. ಬೆಂಗಳೂರಿನ ಲಕ್ಸಂದ್ರ ಮೂಲದ ಮನೆ ಕೆಲಸದಾಕೆ ವೇದಾವತಿ ಮತ್ತು ಸದ್ಗುಂಟೆಪಾಳ್ಯ ನಿವಾಸಿಯಾಗಿರುವಂಥ ಏನು ಕಟ್ಟಡ ಕಾರ್ಮಿಕ ಶ್ರೀಧರ್ ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಅದನ್ನು ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಏನಿತ್ತು, ಹೈಕೋರ್ಟ್ ಈಗ ಸದ್ಯಕ್ಕೆ ಮುಷ್ಕರ ಬೇಡ ಅನ್ನೋ ಮಾತನ್ನು ಹೇಳುವ ಮುಖಾಂತರ ನಾಳೆ ನಡಿಬೇಕಿದ್ದಂಥ ಮುಷ್ಕರಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿರುವಂಥದ್ದು. ಅದರ ಜೊತೆಗೆ ಇದರಿಂದ ಮುಷ್ಕರದಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಜೊತೆಗೆ SSLC ಪರೀಕ್ಷೆ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಇದೇ ವೇಳೆ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸಿ ಸಾರಿಗೆ ನೌಕರರಿಗೆ ಈಗಾಗಲೇ 12.5% ನಷ್ಟು ವೇತನವನ್ನ ಏರಿಕೆ ಮಾಡಲಾಗಿದೆ, ಸುಮಾರು 450 ಕೋಟಿ ಬಾಕಿ ಹಣ ಕೊಡಲಾಗಿದೆ ಅಂತ ವಾದಿಸಿದ್ರು. 2 ಕಡೆ ವಾದವನ್ನಾಲಿಸಿದ ನ್ಯಾಯಾಧೀಶರು ನಾಳಿನ ಮುಷ್ಕರಕ್ಕೆ ತಡೆ ಕೊಟ್ಟು ಸರ್ಕಾರ ಮತ್ತು ಸಾರಿಗೆ ನೌಕರರ ಸಂಘಟನೆಗಳಿಗೆ ನೋಟಿಸ್ ಕೊಟ್ಟು ಗುರುವಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದರು. ಈ ಮೂಲಕ ನಾಳಿನ ಮುಷ್ಕರಕ್ಕೆ ತಾತ್ಕಾಲಿಕ ತೆರೆ ಬಿದ್ದಂತಾಗಿದೆ. ಹಾಗಾದ್ರೆ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೈಕೋರ್ಟ್ ಹೇಳಿದ್ದೇನು? ಬಸ್ ಬಂದ್ಗೆ ಹೈಕೋರ್ಟ್ ರೆಡ್ ಸಿಗ್ನಲ್. ನಾಳೆ ಬಸ್ ಮುಷ್ಕರವನ್ನ ನಡೆಸಬೇಡಿ, ಸಾರಿಗೆ ನೌಕರರ ಜೊತೆಗೆ ಸಭೆ ನಡೆಸಲಿ, ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿ, ನೌಕರರ ಜೊತೆಗೆ ಚರ್ಚೆಗೆ ಸರ್ಕಾರಕ್ಕೆ ಸೂಚನೆ, ಗುರುವಾರಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿಕೆ. ಅರ್ಜಿ ವಿಚಾರಣೆ ವೇಳೆಯಲ್ಲಿ ಸರ್ಕಾರಿ ಪರ ವಕೀಲರು ಹಾಜರಾಗಿ ಈಗಾಗಲೇ 12% ಏರಿಕೆ ಮಾಡಲಾಗಿದೆ. ಸುಮಾರು ಬಾಕಿ ಇದ್ದಂಥ 450 ಕೋಟಿಯನ್ನು ಕೂಡ ಈಗಾಗಲೇ ಬಿಡುಗಡೆ ಕೂಡ ಮಾಡಲಾಗಿರುವಂಥದ್ದು. ಪದೇ ಪದೇ ಬೇಡಿಕೆಗಳ ಈಡೇರಿಕೆಯಿಂದ ಸರ್ಕಾರಕ್ಕೂ ಕೂಡ ಹೊರೆ ಆಗ್ತದೆ ಅಂತೇಳಿ ವಾದ ಮಂಡಿಸಿದ್ರು. ಈ ವಾದವನ್ನು ಆಲಿಸಿದಂಥ ನ್ಯಾಯಾಧೀಶರೇನಿದ್ರು ಗುರುವಾರಕ್ಕೆ ಅಂದರೆ ಮುಂದಿನ ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಲ್ಪಟ್ಟಿದ್ದು. ಸದ್ಯಕ್ಕೆ ನಾಳೆ ನಡಿಬೇಕಿದ್ದಂಥ ಮುಷ್ಕರವನ್ನು ನಡೆಸಬೇಡಿ ಅನ್ನೋದು ಮಾತನ್ನು ಹೇಳುವಂಥದ್ದು. ಅದ್ರ ಜೊತೆಗೆ ಈ ಏನು ಗುರುವಾರದೊಳಗಡೆ ಸಾರಿಗೆ ಸಚಿವರು ಮತ್ತು ಸರ್ಕಾರ ಈ ಸಂಬಂಧಪಟ್ಟ ಹಾಗೆ ನೌಕರರ ಸಂಘಟನೆಗಳೊಂದಿಗೆ ಸಭೆ ನಡೆಸಿ ಅದರ ವರದಿಯನ್ನು ಗುರುವಾರ ಸಲ್ಲಿಕೆ ಮಾಡುವಂತೆ ಸೂಚಿಸಿ ಮುಂದೂಡಲ್ಪಟ್ಟಿರುವಂಥದ್ದು. ಬಸ್ ಬಂದ್ ನಡೆಸದಂತೆ ಹೈಕೋರ್ಟ್ ಸೂಚನೆ. ಹೈಕೋರ್ಟ್ ಸೂಚನೆ ಕೊಟ್ಟಿರೋದು ಸಹ ಪಾಸಿಟಿವ್. ಸಾರಿಗೆ ನೌಕರರ ಸಂಘದಿಂದ ಮಹತ್ವದ ಸಭೆ. ಹೈಕೋರ್ಟ್ ಸೂಚನೆ ಸಾರಿಗೆ ನೌಕರರಿಗೂ ಕೊಂಚ ಪಾಸಿಟಿವ್ ಆಗಿದೆ ಅಂತ ಸಾರಿಗೆ ಮುಖಂಡ ಮಂಜುನಾಥ್ ಹೇಳಿದ್ರು. ಈ ಮಧ್ಯೆ ಬಸ್ ಬಂದ್ಗೆ ಬ್ರೇಕ್ ಹಾಕಿದ ಬೆನ್ನಲ್ಲೇ ಸಾರಿಗೆ ನೌಕರರ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. CITU ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಮಾತನಾಡಿ, ಸರ್ಕಾರದ ನಿರ್ಧಾರ ಅವೈಜ್ಞಾನಿಕವಾಗಿದೆ. 12.5% ಅಂದ್ರೆ 2,000 - 3,000 ಆಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ, ಅಗತ್ಯ ವಸ್ತುಗಳ ದರ ಏರಿಕೆಯಾಗಿದೆ, ವೇತನ ಹೆಚ್ಚಳ ಆಗಿಲ್ಲ ಅಂದ್ರೆ ಬದುಕು ಹೆಂಗೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಬಂದ್ ಘೋಷಣೆ ಮಾಡಿದ ತಕ್ಷಣ ಸರ್ಕಾರದ ಪರ ಇರೋರು PIL ಹಾಕ್ತಾರೆ. ಸದ್ಯ ಹೈಕೋರ್ಟ್ ಮುಷ್ಕರ ಮಾಡಬಾರ್ದು ಅಂತ ಸೂಚಿಸಿದೆ. CMಗೂ ನಿರ್ದೇಶನ ಕೊಟ್ಟಿದೆ. 3-4 ದಿನ ಟೈಮ್ ಕೊಟ್ಟಿದೆ. ಬಹುಶಃ ಸರ್ಕಾರ 3-4 ದಿನದಲ್ಲಿ ಒಂದು ನಿರ್ಧಾರ ಮಾಡಬಹುದು ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇವರಿಗೆ ವೇತನ ಪರಿಷ್ಕರಣೆ ಮಾಡೋದು 4 ವರ್ಷಕ್ಕೊಮ್ಮೆ. ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಕೇವಲ 12% ಬೇಸಿಕ್ ಅನ್ನು ಅವರು ಹೆಚ್ಚಳ ಮಾಡ್ಕೊಂಡು ಹೆಂಗೆ ಜೀವನ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾದಂಥ ಪ್ರಶ್ನೆ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ
ಪೆಟ್ರೋಲ್ ಡೀಸೆಲ್ಲು ಇದ್ದಕ್ಕಿದ್ದಂಗೆ 3-4 ರೂಪಾಯಿ ಇವತ್ತು ಹೆಚ್ಚಳ ಆಗೋಗಿದೆ. ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತವೆ ಅಂತ ಅದರ ಅರ್ಥ. ಆವಾಗ ಇದು ಏನು ಇವರ ವೇತನಗಳು ಹೆಚ್ಚಳ ಆಗಲಿಲ್ಲ ಅಂತ ಹೇಳಿದ್ರೆ ಇವರ ಬದುಕು ಹೆಂಗ್ ನಡಿಬೇಕು ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಆದ್ರೂ ಊಹೆ ಮಾಡ್ಕೋಬೇಕು. ಇನ್ನೊಂದು ಕಡೆ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಹ ಪ್ರತಿಕ್ರಿಯೆ ಕೊಟ್ಟು, ನಾವು ನಾಳೆ 6 ಗಂಟೆಯಿಂದ ಮುಷ್ಕರಕ್ಕೆ ತಯಾರಿದ್ವಿ. ಈಗ ಹೈಕೋರ್ಟ್ ತೀರ್ಪು ಬಂದಿದೆ, ತೀರ್ಪಿನ ಅಂಶವನ್ನ ಗಮನಿಸ್ತೇವೆ. ಈ ಹಿಂದೆಯೂ ಕೂಡ ಹೈಕೋರ್ಟ್ ತೀರ್ಪಿತ್ತು, ಆದ್ರೆ ಕೆಲವು ಭಾಗದಲ್ಲಿ ಮುಷ್ಕರ ಆಗಿತ್ತು. ಅದೇ ಈ ಬಾರಿಯೂ ಕೂಡ ಬಂದ್ಗೂ ಮುನ್ನವೇ ತೀರ್ಪು ಬಂದಿದೆ ಅಂತ ಹೇಳಿದ್ರು. ಅಲ್ಲದೆ ನಮ್ಮಲ್ಲಿ ಒಡಕಿಲ್ಲ, ಆದ್ರೆ ಬಿಕ್ಕಟ್ಟು ಬಂದಾಗ ಯಾರು ನಿಲ್ಲಲ್ಲ ಎನ್ನುವ ಮೂಲಕ ಪ್ರತಿಭಟನೆಯಿಂದ ಹಿಂದೆ ಸರಿದ ಸಂಘಟನೆಗಳಿಗೆ ಟಾಂಗ್ ಕೊಟ್ರು. ಜಂಟಿ ಕ್ರಿಯಾ ಸಮಿತಿಯ ಜೊತೆ ಇರತಕ್ಕಂಥ ಇತರೆ ಸಂಘಟನೆಗಳು ಮತ್ತು ಕೋರ್ಟ್ನ ಆದೇಶದ ಪ್ರತಿಯನ್ನು ನೋಡಿ ನಾವು ತೀರ್ಮಾನ ಮಾಡ್ತೀವಿ. ಹಿಂದೆ ಕೂಡ ಕೋರ್ಟ್ ಓರಲ್ ಆದೇಶವನ್ನ ಹೇಳಿತ್ತು, ಆ ಸರ್ಕಾರ ಕೂಡಲೇ ಕರೆದು ಮಾತನಾಡಿ ಅಂತ ಹೇಳಿ. ಸೊ ಆ ಸರ್ಕಾರ ಮಾತನಾಡಿ ಇತ್ಯರ್ಥ ಮಾಡಿಲ್ಲ. ನಮಗೆ ಪಾಸಿಟಿವ್ ಅಂತ ಹೇಳಿದ್ರೆ ನೌಕರರ ಬೇಡಿಕೆ ಈಡೇರಿದಾಗ ಮಾತ್ರ ಪಾಸಿಟಿವ್. ಎಂತೆಂಥ ಕೋರ್ಟ್ ಆದೇಶಗಳು ಬಂದರೂ ಕೂಡ ಅದನ್ನ ನೆನಗುದಿಗೆ ಆಗ್ತಕ್ಕಂಥ ಸರ್ಕಾರದ ಪರಿಸ್ಥಿತಿಗಳು ಇದಾವೆ. ಅದು ಒಡಕಲ್ಲ. ಇವಾಗ ನಾಳೆ ಮುಷ್ಕರಕ್ಕೆ ಹೋಗ್ಬೇಕು, ಬಿಕ್ಕಟ್ಟು ಹೆಚ್ಚಾಗಿದೆ, ಅವ್ರಿಗೆ ಅದನ್ನ ಎದುರಿಸ್ಲಿಕ್ಕೆ ಆಗದಲ್ಲೇ ಹೋಗಿದ್ದರ ಹೊರತು ಒಡಕೇನಿಲ್ಲ. ಒಟ್ನಲ್ಲಿ ಸಾರಿಗೆ ಮುಷ್ಕರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಗುರುವಾರ ಹೈಕೋರ್ಟ್ ವಿಚಾರಣೆಯ ನಂತರ ಸಾರಿಗೆ ನೌಕರರ ಹೋರಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.